And we may also call natural agriculture, we may also call zero budget agriculture. This is the trend going on around the globe, not only in India, not only Bangalore, around the globe. It is a new trend for the 21st centuries, and we're aiming for secondary green revolution. That's our mandate. Secondary green revolution, nothing but reduce the doses of chemical, reduce the doses of fertilizers, and use the biologicals integrated way of implementing in a digital agriculture. Digital things in robots and auto sprayers and auto harvesters, sophisticated storage, safe transportation, safe packaging, ultimately supply to the end. Us to eat every morning, breakfast, lunch, or dinner, have those foods we consume every day has to be healthy. Those healthy food comes from this so-called the PGPR, plant growth promoting rhizobacteria related products, which I mentioned, biosolutions or biofertilizers, biofungicides or biostimulants. So this is our mandate, and the entire world is looking for these kind of technologies. And our Bangalore, particularly Dr. Devappa and his group and his university and the delegates joined today to give us good presentations and good posters, and supported by many industries. I think several stalls here. It is a good moment for me, coming all the way from the United States, witnessing this beautiful morning event organized by your Bangalore group. So any questions you may ask? ಕನ್ನಡದಲ್ಲಿ ಒಂದು ಸ್ವಲ್ಪ ಆರ್ಗನೈಸಿಂಗ್ ಸೆಕ್ರೆಟರಿ ಕನ್ನಡ ಈ ಸೊಸೈಟಿ ಬಗ್ಗೆ ಇವತ್ತು ಕಾರ್ಯಕ್ರಮ ಏನು ಹೇಳ್ಬೇಕನ್ನೋದು ನನಗೆ ಸ್ವಲ್ಪ ಇವತ್ತು ಕಾರ್ಯಕ್ರಮದ ಬಗ್ಗೆ ಹೇಳಿ ಸರ್. ಏನು ಉದ್ದೇಶ, ಇದು ಎಷ್ಟು ಇಂಪಾರ್ಟೆಂಟು, ರೈತರ ಸೊಸೈಟಿಗೆ ವಿಶೇಷವಾಗಿ ಫಾರ್ಮರ್ ವೆಲ್ಫೇರ್ ಆಫ್ ಫಾರ್ಮರ್ಸ್. ಹಾಂ, ನಿಮ್ಮ ಹೆಸರು? ನನ್ನ ಹೆಸರು ಪ್ರೊಫೆಸರ್ ದೇವಪ್ಪ ಅಂತೇಳಿ, ಸಹ ಸಂಶೋಧನಾ ನಿರ್ದೇಶಕರು, ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ 3 ದಿನಗಳ ಒಂದು ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ, ನಾವು ಹೆಚ್ಚಾಗಿ ರಾಸಾಯನಿಕಗಳನ್ನು ಬಳಕೆ ಮಾಡದೆ ಕೃಷಿಯಲ್ಲಿ ಯಾವ ರೀತಿಯಾಗಿ ನಾವು ಅಣುಜೀವಿಗಳನ್ನು ಬಳಕೆ ಮಾಡಿ ನಾವು ಕೆಮಿಕಲ್ಸ್ ಮುಕ್ತವಾಗಿ ನಾವು ಆಹಾರವನ್ನು ಒದಗಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಭಾರತ ದೇಶದಲ್ಲಿ ಇರ್ತಕ್ಕಂಥ 19 ರಾಜ್ಯಗಳಿಂದ ಪ್ರತಿನಿಧಿಗಳು ಬಂದಿದ್ದಾರೆ. 2 ದಿನಗಳ ಕಾಲ ಈ ಎಲ್ಲ ಜನರು, ಸುಮಾರು 28 ಜನ ಈ ವಿವಿಧ ಕೆಲಸಗಳನ್ನು ಮಾಡಿರ್ತಕ್ಕಂಥವರು, ರೈತರು, ಪ್ರಮುಖವಾಗಿ ಪ್ರಗತಿಪರ ರೈತರು, ಇಂಡಸ್ಟ್ರಿಯಲಿಸ್ಟು ಎಲ್ಲ ಬಂದು ಇಲ್ಲಿ ಚರ್ಚೆ ಮಾಡ್ತಾರೆ. ಈ ವಿಷಯಗಳನ್ನು ಚರ್ಚೆ ಮಾಡೋದರಿಂದ ನಮ್ಮ ಎಲ್ಲ ರೈತ ಬಾಂಧವರಿಗೂ ರಾಸಾಯನಿಕ ಮುಕ್ತ ಆಹಾರವನ್ನು ಒದಗಿಸುವುದರಲ್ಲಿ ನಾವು ಸಫಲವಾಗಿರ್ತೇವೆ ಅಂತ ಹೇಳ್ತೀವಿ. ಎಸ್, ಇನ್ನೇನಾದ್ರು ಸರ್, ಇವಾಗಲೇ ಇದರ ಬಗ್ಗೆ ಎಷ್ಟು ಸಂಶೋಧನೆಗಳಾಗಿವೆ ಮತ್ತು ಅದರದ್ದು ಇಂಪ್ಯಾಕ್ಟ್ ಏನಾಗಿದೆ, ನೆಕ್ಸ್ಟು ಯಾವ ರೀತಿ ಥಿಂಕ್ ಇದೆ ಅಂದರೆ ನಿಮ್ಮ ಗೋಲ್? ಸರ್, ಇನ್ನೊಂದು ಪಾಯಿಂಟ್ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಈಗ ಒಂದು ಕಡೆ ಏನಾಗ್ತದೆ ಅಂದರೆ ಸಾವಯವ ಕೃಷಿ ಇದೆ, ಮತ್ತು ನೈಸರ್ಗಿಕ ಕೃಷಿ ಇದೆ, ಮತ್ತು ಈ ಒಂದು ಗೋ ಸಾಕಣೆಯಿಂದ ಸಗಣಿಯಲ್ಲಿ ಮತ್ತು ಗಂಜಲದಲ್ಲಿ ಕೆಲವೊಂದು ಆರ್ಗನೈಸಮ್ಸ್ ಇದ್ದಾವೆ. ಇದರ ಕಡೆನೂ ಕೆಲವೊಂದು ಅಂದರೆ ಲೈಕ್ ದಿಕ್ ತಪ್ಪಿಸ್ತಾ ಇದ್ದಾರೆ. ಯಾವ್ದು ಕಡೆ ಕರೆಕ್ಟಾಗಿ ನೀವು ಇಂಟಿಗ್ರೇಟೆಡ್ ಆಗಿ ಇದನ್ನೆಲ್ಲ ಸಮಗ್ರವಾಗಿ ನೀವು ಒಂದು ಮಾಹಿತಿ ಬೇಕು ಸರ್ ನಮಗೆ. ಈಗ ಇಲ್ಲಿವರೆಗೂ ನಮ್ಮ ರೈತರು ಏನು ಮಾಡ್ತಿದ್ರು, ಎಲ್ಲ ಕೆಲವು ವ್ಯವಸ್ಥೆಯನ್ನು ರಾಸಾಯನಿಕಗಳನ್ನು ಬಳಕೆ ಮಾಡ್ತಾಯಿದ್ರು. ಅದರ ತಪ್ಪು ಅಂತ ನಾವು ಹೇಳೋದಿಲ್ಲ. ಯಾಕಂತಂದರೆ ಅದು ಒಂದು ಭಾಗವಾಗಿತ್ತು. ಆಹಾರ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕಂತಂದರೆ ರಾಸಾಯನಿಕ ವಸ್ತುಗಳನ್ನು ನಾವು ಬಳಕೆ ಮಾಡ್ತಾಯಿದ್ವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ರಾಸಾಯನಿಕಗಳನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ ನಾವು ಆಹಾರವನ್ನು ವಿಷಮುಕ್ತವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ. ಇನ್ನೇನಾದರೂ ಇದ್ರೆ ಹೇಳಿ. So to add up, ಹಾಂ, for farmers, any standard commercial formulation, if
the farmers are carrying out the new plantation or new farming, any commercial formulation can be to suggest ರೈತರಿಗೆ ನಾವು ಸಜೆಸ್ಟ್ ಮಾಡೋದಕ್ಕೆ ಏನಾದರೂ ಸ್ಟ್ಯಾಂಡರ್ಡ್ ಏನಾದರೂ ಒಂದಿಷ್ಟು ಏನಾದರೂ ಪ್ರಾಡಕ್ಟ್ಸ್ ಆಗಲಿ ಏನಾದರೂ ಸಜೆಸ್ಟ್ ಮಾಡ್ಬೋದು ಸರ್ ಕನ್ಸರ್ವೇಷನ್ ಇವಾಗಿರೋ ಮಾರ್ಕೆಟ್ ಈಗಿನ ಮಾರ್ಕೆಟ್. ಈಗ ಇತ್ತೀಚಿನ ದಿನಗಳಲ್ಲಿ ಮೊದಲಿಗೆ ಈ ಕಮರ್ಷಿಯಲ್ ಕೆಮಿಕಲ್ಸ್ ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅನೇಕ ಕಂಪನಿಗಳು ಈ ಜೈವಿಕ ಶಿಲೀಂಧ್ರನಾಶಕಗಳಾಗಲಿ ಜೈವಿಕ ಅಣುಜೀವಿಗಳಲ್ಲಾಗಲಿ ಸುಮಾರು 50ರಿಂದ 60 ಕಂಪನಿಗಳು ಅದನ್ನು ಮುಂದೆ ಬಂದು ರೈತರಿಗೆ ಇವಾಗ ಸಿಗ್ತಾ ಇದ್ದಾವೆ ಮಾರ್ಕೆಟಲ್ಲಿ. ಅದನ್ನು ನಾವು ಒಂದೇ ಸಾರಿ ಬಳಕೆ ಮಾಡಿ ನಾವು ಹೆಚ್ಚಾಗಿ ಇಳುವರಿ ಬರುತ್ತೆ ಅಂತ ಅನ್ನೋದರಿಂದ ಸಮಗ್ರವಾಗಿ ನಾವು ಜೈವಿಕ ಶಿಲೀಂಧ್ರನಾಶಕಗಳಾಗಲಿ ಜೈವಿಕ ಅಣುಜೀವಿಗಳನ್ನಾಗಲಿ ಬಳಕೆ ಮಾಡಿ ನಾವು ಈ ಕೃಷಿಯಲ್ಲಿ ನಾವು ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಳ್ಳಬಹುದು. ಸರ್, ಈಗ ಅದಕ್ಕೆ ತಕ್ಕನಾಗಿ ಏನಾದರೂ ಫಾರ್ಮುಲೇಷನ್ಸ್ ಏನಾದರೂ ಮಾಡಿದ್ದೀರಾ ಸರ್ ನೀವು? ಈಗ ಈ ವಿಷಯದಲ್ಲಿ ಫಾರ್ಮುಲೇಷನ್ಸ್ ಬಗ್ಗೆ ಸುಮಾರು ವಿಶ್ವವಿದ್ಯಾಲಯದಲ್ಲಿ ಕೃಷಿಗೆ ಸಂಬಂಧಿಸಿದಂಥ ವಿಶ್ವವಿದ್ಯಾಲಯದಲ್ಲಿ ಈ ಫಾರ್ಮುಲೇಷನ್ಸ್ ಎಲ್ಲ ಮಾಡಿದ್ದಾರೆ. ಅದು ಇನ್ನೂ ಹೆಚ್ಚಾಗಿ ರೈತರಿಗೆ ತಲುಪಿಸುವಲ್ಲಿ ನಾವು ಹೆಚ್ಚಿನ ಪಾತ್ರವನ್ನು ವಹಿಸಬೇಕಾಗುತ್ತೆ. ಸರ್, ನಿಮ್ಮ ಯೂನಿವರ್ಸಿಟಿ ಕಡೆಯಿಂದ ಈಗ ಇನ್ಕ್ಯುಬೇಟರ್ಸಿಗೆ ಏನಂದರೆ IHRಲ್ಲಿ ಕೆಲವೊಂದು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಇನ್ಕ್ಯುಬೇಷನ್ ಕೊಟ್ಟು ಮಾಡ್ತಾ ಇದ್ದಾರೆ, ಎಂಟರ್ಪ್ರನರ್ಸ್ ಆಚೆ ಬರ್ತಾ ಇದ್ದಾರೆ. ಸೊ ಅದೇ ರೀತಿಯಾಗಿ ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿಯಿಂದ ಈ ಒಂದು ಕ್ಷೇತ್ರದಲ್ಲಿ ಯಾರಾದರೂ ಉದ್ದಿಮೆದಾರರಾಗಬೇಕಂತಿದ್ರೆ ರೈತರೇ ಆಗಲಿ ಅವರೇ ಮಾಡ್ಕೋಬಹುದಾ ಅಥವಾ ಉದ್ದಿಮೆದಾರರು ಸಪ್ರೇಟಾಗಿ ಅದನ್ನು ಮಾಡ್ಬೋದಾ ಅನ್ನೋದು ನೀವೇನಾದರೂ ಈ ಒಂದು ಇದರಲ್ಲಿ ಉದ್ದೇಶ ಮಾಡ್ತಾ ಇದ್ದೀರಾ ನೀವು? ಈ ದಿಶೆಯಲ್ಲಿ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟದಿಂದ ಅನೇಕ ವಿಚಾರಗಳನ್ನು ನಮ್ಮ ಸಂಶೋಧನಾಲಯ ನಿರ್ದೇಶನಾಲಯದಿಂದ ನಾವು ಚರ್ಚೆ ಮಾಡಲಾಗಿ ಈಗಾಗಲೇ ಇನ್ಕ್ಯುಬೇಟರ್ಸ್ನ ತಗೊಂಡಿದ್ದೀವಿ. ಸುಮಾರು ಸ್ಟಾರ್ಟಪ್ಸ್ ಏನು ಬಂದಿದ್ದಾವಲ್ಲ, ಸುಮಾರು ಒಂದು 7-8 ಸ್ಟಾರ್ಟ್ಸಪ್ ಈಗ ಆಗಲೇ ಬಂದಿದ್ದಾವೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅವ್ರಿಗೆ ವ್ಯವಸ್ಥೆಯನ್ನು ಮಾಡಿ ಈ ಜೈವಿಕ ಪದ್ಧತಿಗಳನ್ನು ಜಾಸ್ತಿ ಮಾಡಬೇಕು. ಸೊ ಇನ್ಕ್ಯುಬೇಷನ್ ನಾವು ತೊಗೋಬೇಕಂತಿದ್ರೆ ಯಾವ ರೀತಿ ಅದಕ್ಕೆ ಅಂದರೆ ಎಲ್ಲಿ ಸಂಪರ್ಕ ಮಾಡಬೇಕು, ಯಾವ ರೀತಿ ಅಂತ ನೀವು ಅದನ್ನು ಮಾಡ್ತಾಯಿದ್ದೀರಾ? ಈಗ ಇನ್ಕ್ಯುಬೇಷನ್ ತಗೋಬೇಕಂತ ಹೇಳಿದ್ರೆ ನಮ್ಮ ಸಂಶೋಧನಾ ನಿರ್ದೇಶನಾಲಯ ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯ ಬಾಗಲಕೋಟೆಗೆ ಸಂಪರ್ಕಿಸಿದರೆ ಅಲ್ಲಿ ಮಾಹಿತಿಯನ್ನು ನಿಮಗೆ ಸಿಗುತ್ತೆ. ಸೊ ಅದಕ್ಕೆ ಏನಾದರೂ ಒಂದು ಇಷ್ಟು ದಿನ ತರಬೇತಿ ಅಂತ ಏನಾದರೂ ನೀವು ನಿಗದಿ ಮಾಡಿದ್ರಾ? ಅದಕ್ಕೆ ಸುಮಾರು ವಿಷಯಗಳ ಬಗ್ಗೆ ತರಬೇತಿಯನ್ನು ಕೊಡಲಾಗ್ತಾ ಇದೆ. ಆದರೆ ಯಾವ ಮಾಹಿತಿ ಬೇಕು ಅನ್ನೋದ್ರ ಬಗ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸಂಪರ್ಕಿಸಿದರೆ ಅದರ ಮಾಹಿತಿಯನ್ನು ಸಂಪೂರ್ಣವಾಗಿ ನಾವು ಒದಗಿಸ್ತೀವಿ. ಖಂಡಿತ. ಥ್ಯಾಂಕ್ ಯು. ಎನಿಥಿಂಗ್? Now this microbial research is now in the first phase. So when it will be becoming product after lots of this toxicity and because it will take 6 years to become a product like that. So is there any new step to get the product to the farmers after the research itself within 1 year or something? How long it may take? Development of the product, how much time it will take? It's all depending on what kind of product the farmer is looking for. See, most of the researchers, university probably, they have done research. And those researchers has to contact an industry, take that particular product to the commercial level through fermentation, packaging, and monitor shelf life, do some field trials for efficacy, various geographical location within India. And once they prove the efficacy results, then they have to go to the government regulation to get a registration permit. I was told here in India, it takes anywhere from 1 year to 3 years. So of vigorous researching and also testing for toxicology and then submitting the government. Once they approve, then it all depends on particular product for what kind of niches they're looking for. So I can't say exactly the time limit, anywhere from 3 years to up to many years. ಸರ್, ಇದು ಆರ್ಥಿಕವಾಗಿ ವಿಶೇಷ ರೈತರಿಗೆ ಆರ್ಥಿಕವಾಗಿ ಎಷ್ಟು ಇದು ಅಂದರೆ ತುಂಬ ಕಾಸ್ಟ್ಲಿ ಆದರೆ ಅದು ಎಲ್ಲರೂ ಮಾಡೋಕ್ಕಾಗುತ್ತೆ ಇಲ್ಲ, ಕೈಗೆಟುಕುವ ರೀತಿಯಲ್ಲಿ ಇರ್ತಾರೆ. ಈ ವಿಚಾರದಲ್ಲಿ ರೈತರಿಗೆ ಯಾವುದೇ ರೀತಿಯಾದಂಥ ಆರ್ಥಿಕ ನಷ್ಟ ಹೊರೆ ಇಲ್ಲ. ನಾವು ಕೆಮಿಕಲ್ಸ್ಗೆ ನಾವು ಕಂಪೇರ್ ಮಾಡಿದರೆ ಅದು ಯಾವುದೇ ಒಂದು ತಗೊಂಡ್ರೆ ಇದನ್ನು ಒಂದು ಸಾರಿ ಉಪಯೋಗಿಸಿದ್ರೆ ಅಲ್ಲಿಗೆ ಮುಗಿಯುತ್ತೆ. ಆದರೆ ನಾವು ಬಯೋಲಾಜಿಕಲ್ಸ್ ಈ ಅಣುಜೀವಿಗಳನ್ನು ಉಪಯೋಗಿಸಿದ್ರೆ ಅದು ಯಥೇಚ್ಛವಾಗಿ ಮಣ್ಣಿನಲ್ಲಿ ಬೆಳೀತಾ ಇರುತ್ತೆ. ಹಂಗಾಗಿಬಿಟ್ಟು ಖರ್ಚು ಹೆಚ್ಚಿಗೆ ಬರೋದಿಲ್ಲ.
ಮತ್ತೆ ರೈತ ಏನೋ ಹಾಕಿರ್ತಾನೆ, PGPR ಹಾಕಿರ್ತಾರೆ, ಬೆಳೀತಾ ಇರ್ತಾರೆ, ಸಡನ್ನಾಗಿ ಅವ್ನಿಗೇನೋ ರೋಗ ಬಂತು, ಮತ್ತೆ ಕೆಮಿಕಲ್ ಹೋಗ್ತಾನೆ, ಅವಾಗ ಅದು ಸುತ್ತೋಗುತ್ತಾ ಮತ್ತೆ ಆ್ಯಡ್ ಅಪ್ ಮಾಡ್ತಾನೆ. ಅಂಥ ಸಮಯದಲ್ಲಿ ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಹಾಕಿದಂಥ ಎಲ್ಲ 100ಕ್ಕೆ 100 ಸಾಯೋದಿಲ್ಲ. ಈವನ್ ಕೆಲವಿದ್ದರೂ ಕೂಡ ಅದಕ್ಕೆ ವಾತಾವರಣ ಚೆನ್ನಾಗಿದ್ದಾಗ ಮತ್ತೆ ಬೆಳೀತವೆ. ಇವಾಗ ನಾವು ಯಾವುದೇ ಕೆಮಿಕಲ್ ಆದ ತಕ್ಷಣ 100ಕ್ಕೆ 100% ಸಾಯೋದಿಲ್ಲ. ಇದ್ದಾಗ ಅದಕ್ಕೆ ಬೇಕಾದಂಥ ವಾತಾವರಣವನ್ನು ಕೊಟ್ಟಾಗ ಅದು ಮಣ್ಣಿನಲ್ಲಿ ಮತ್ತೆ ಬೆಳೆಯುತ್ತೆ. ಅದಕ್ಕೆ ಬೇಕಾದಂಥ ಪೂರಕವಾದಂಥ ವಾತಾವರಣವನ್ನು ನಾವು ಕಲ್ಪಿಸ್ಬೇಕು. ಸರ್, ಈಗಿರೋ ಸಿನಾರಿಯೋಲ್ಲಿ ನೀವು ತೋಟಗಾರಿಕೆ, ಕೃಷಿ ಈ ಥರ ಬೇರೆ ಬೇರೆ ರೈತರನ್ನ ನೋಡ್ತಾ ಇದ್ದೀವಿ, ರೇಷ್ಮೆ ಕೃಷಿ ಇರ್ಬೋದು ಅಂತ. ಸೊ ನಾವು ಒಂದನ್ನೇ ಅವರು ಸಪ್ರೇಟಾಗಿ ಮಾಡ್ತಿರಲ್ಲ, ಎರಡೂ ಇಂಟಿಗ್ರೇಟ್ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಈ ಒಂದು ತಂತ್ರಜ್ಞಾನ ನೀವೇನು ಕೊಡ್ತಾ ಇದ್ದೀರಾ, ಇದು ಅವರು ಯಾವ ಮಟ್ಟಿಗೆ, ಎಷ್ಟು ಮಟ್ಟಿಗೆ ಅಂದರೆ ಲೈಕ್ ಲಾಂಜಿವಿಟಿ ಇರ್ಬೋದು ಇಂಟಿಗ್ರೇಟ್ ಮಾಡಿದಾಗ ಒಂದು ಟೆಕ್ನಾಲಜಿನ ಯಾವುದೋ ಒಂದು ಆಗ್ತಿರೋ ಮಣ್ಣು ಪರೀಕ್ಷೆ ಮಾಡಿಸಿ 2 ವರ್ಷ ಆದಮೇಲೆ ಅಂತ ಹೇಳ್ತಾರೆ. ಸೊ ಈ ಒಂದು ಸರ್ಕಲ್ ಏನು ನಡೀತದೆ, ಇದರಲ್ಲಿ ಈ ಒಂದು ತಂತ್ರಜ್ಞಾನನ ಹೊಸದಾಗಿ ನೀವೇನು ಮಾಡೋಕ್ಕೆ ಅಂದರೆ ಲೈಕ್ ಅದರಲ್ಲಿ ಸೇರ್ಸ ಕೊಟ್ಟಿದ್ದೀರಾ, ಪ್ಲಸ್ ಅದು ಇನ್ನೂ ಹೊಸದಾಗಿ ನೀವು ಸಂಶೋಧನೆ ಮಾಡ್ತಾ ಇದ್ದೀರಾ, ಯಾವ ಮಟ್ಟಕ್ಕೆ ಇದು ಎಲ್ಲ ರೈತರನ್ನ ಒಂದು ಮೇಲಕ್ಕೆ ತೊಗೊಂಡು ಹೋಗ್ಬೋದು, ಒಂದು ಕನ್ಕ್ಲೂಡ್ ಮಾಡಿ ಸರ್. ಈ ವಿಚಾರದಲ್ಲಿ ನಾವು ಈ ಜೈವಿಕ ವಿಧಾನಗಳನ್ನು ಬಳಕೆ ಮಾಡಿ ಒಂದೇ ದಿನದಲ್ಲಿ ನಾವು ಶ್ರೀಮಂತರಾಗತಕ್ಕಂಥ ವಿಷಯ. ನಾವು ಮುಖ್ಯವಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಎಷ್ಟನ್ನು ಬಳಕೆ ಮಾಡೋದು ಅನ್ನೋದ್ರ ಮುಖಾಂತರ ಇದಾಗುತ್ತೆ. ಮೊದಲಿಗೆ ನಾವು ಗೊಬ್ಬರವನ್ನು ಹಾಕೋದರಲ್ಲಿ ಗೊಬ್ಬರದಲ್ಲಿ ಅಣುಜೀವಿಗಳನ್ನು ಬಳಕೆ ಮಾಡಿ ಅದನ್ನು ಎನ್ರಿಚ್ ಮಾಡ್ತಕ್ಕಂಥದ್ದಾಗಲಿ, ಅಥವಾ ಬೀಜಕ್ಕೆ ಬೀಜೋಪಚಾರ ಮಾಡೋದಾಗಲಿ, ನೆಕ್ಸ್ಟ್ ಸ್ಟೇಜ್ ಗ್ರೋತ್ ಬೆಳವಣಿಗೆ ಹಂತದಲ್ಲಿ ನಾವು ಬೆಳವಣಿಗೆ ಹಂತದಲ್ಲಿಯೂ ಕೂಡ ಉಪಯೋಗಿಸ್ತಕ್ಕಂಥದ್ದು, ಮತ್ತು ಬೆಳವಣಿಗೆ ಹಂತ ಮತ್ತು ಹಾರ್ವೆಸ್ಟಿಂಗ್ ಸ್ಟೇಜ್ ಆದಮೇಲೂ ಕೂಡ ಕೆಲವು ವಿಧಾನಗಳಲ್ಲಿ ಸ್ಟೋರೇಜ್ ಪೆಸ್ಟ್ಸ್ ಅಂತ ಬರುತ್ತೆ, ಆವಾಗಲೂ ಕೂಡ ಉಪಯೋಗಿಸ್. ಅಂದರೆ ಇಟ್ ಈಸ್ ಒನ್ ಆಫ್ ದಿ ಕಾಂಪೋನೆಂಟ್ ಇನ್ ದಿ ಇಂಟಿಗ್ರೇಟೆಡ್ ಡಿಸೀಸ್ ಮ್ಯಾನೇಜ್ಮೆಂಟ್. ಇಟ್ ಈಸ್ ನಾಟ್ ಓನ್ಲಿ ದಿ ಒನ್ ಮೆಥಡ್, ಇಟ್ ಈಸ್ ದ ಒನ್ ಆಫ್ ದಿ component in the integrated disease or plant health management. Yes. Two questions. Yes. Can it be a solution for the overall pest management? And also next question is, for research, do we take microbes from India only or from foreign countries also microbes are imported like that? Okay. Second point I will tell. The first point is concerned, it is not at a stretch. ಒಂದೇ ಸಾರಿಗೆ ನೀವು ರೋಗ ಜಾಸ್ತಿ ಆದಾಗ ನಾವು ಈ ವಿಧಾನವನ್ನು ಬಳಕೆ ಮಾಡಿ ನಾವು ಕಂಟ್ರೋಲ್ ಮಾಡ್ತೀವಿ ಅಂತಂದರೆ ಆಗೋದಿಲ್ಲ. ಮೊದಲ ಹಂತದಿಂದಲೇ ನೀವು ಪ್ರಯತ್ನವನ್ನು ಪಟ್ಟು ಅದನ್ನು ಮಾಡಿದರೆ ಮಾತ್ರ ಉಪಯೋಗ ಆಗುತ್ತೆ ಅನ್ನೋದನ್ನು ತಮ್ಮ ಗಮನಕ್ಕೆ ಬರ್ತೇನೆ. ಇವಾಗ ಯಾವುದಾದ್ರೂ ಒಂದು ರೋಗ ಬಂದಾಗ 100ಕ್ಕೆ 100% ಹೋದಾಗ ನೀವು ಬಯೋಲಾಜಿಕಲ್ ಮೆಥಡ್ಸ್ ಮಾಡಿ ಅಂತ ಹೇಳಿದ್ರೆ ಅದರಿಂದ ಉಪಯೋಗ ಆಗೋದಿಲ್ಲ. ಪ್ರತಿ ಹಂತದಲ್ಲೂ ಮೊದಲಿಂದಲೂ ಮಾಡಿದರೆ ಮಾತ್ರ ಅದನ್ನು ಉಪಯೋಗ ಆಗುತ್ತೆ. So regarding that is the importing, there are several options to import any country to India or to export from India to other countries. There are two kind of steps. Number one, particularly a company is selling the product in the United States or Canada. They have to get a permission from the Indian government before even they sell in our country. Number one. And they have to register that product within India. Number two, that product has to prove it can do what it's supposed to do in 3-4 locations within India. That once that thing happens, once they get a registration symbol, registration, whatever you call, then that particular company can package according to Indian market, and the pricing is also important. American product may be expensive to bring into India, the shipping costs and the dealers and all kind of people. So they have to work out the logistics before they ship into India. Same thing from India to other countries. So it is happening right now under intergovernmental countries called NAFTA trade agreements. For example, China products coming into India very easily. So coming from Europe or the Western world, there are some strict regulations to be eased off by the Indian government. Then it will be easy to bring in and use Indian agriculture. Sir, moreover, these organisms are invisible, sir, actually. Huh? We can invisible, but we can carry some small amount without knowing, without coming to the notice to the anybody. Is there that funny thing happens, sir, in this research? There are many people tried
For example, researchers particularly send me a sample from United States to test in the lab. They get that bug here, which is, you said, invisible microbe. Our researchers within India, they multiply that thing, they're selling to the industries. Oh. So there is, people are abusing, importing and exporting and testing somebody's bacteria, microbe. Okay. So there is a dishonest people are there. Sir, is there any chance to, whenever entering airport, checking that this one, no? This one is there. Is there any chance to, notice a organism through, like gene or something? So you cannot put in a pocket, right? Yeah. That bug, that living bacteria has to be cryolyzed or frozen into micro test tubes or something like that. Now everything is going into scanning process. It Yeah. can be detected. It can be, could be, but many people can steal in the pocket or Yes, sir. in the shoe. Those things we cannot control. The gold people are putting all the stuff in the shoe or in the socks and all kind of stuff. It is a dangerous thing. It is not worth it to do that. ಸೆಡಿಮೆಂಟಾಗಿ ನಾನು ಮೊದಲ ಹಣ್ಣದಿಂದ ಇದನ್ನು ಅವ್ರಿಗೆ ಉಪಯೋಗ ಮಾಡ್ಕೊಂಡು ಹೋದರೆ ಇಳುವರಿ ಏನಾದರೂ ಎಫೆಕ್ಟ್ ಆಗುತ್ತೆ ಮತ್ತೆ ಸೊ ಈಗ ಆರ್ಗ್ಯಾನಿಕ್ ಅಂತ ಸೇಲ್ ಮಾಡ್ತಾರೆ ಇನ್ನೊಂದು ಕಂಪ್ನಿ ಮೋಸ ಮಾಡ್ತಾರೆ ಇನ್ನೊಂದು ಕಂಪ್ನಿ ಜಿನಾರಿಕ್ ಸಪ್ಲೈ ಮಾಡ್ತಾರೆ ಬಟ್ 1 to 2 ಪ್ರೈಸ್ ಇದೆ ನಾರ್ಮಲಿ ಟೊಮೆಟೊ ತೊಗೊಳಕ್ಕೆ ಹೋದರೆ ಅಲ್ಲಿ ತೊಗೊಳಕ್ಕೆ ಹೋದರೆ ಪ್ರೈಸ್ ಡಬಲ್ ಇದೆ ಸೊ ನಾವು ಇದ್ರ ಯುಟಿಲೈಸ್ ಮಾಡಿದ್ರೆ ಅದನ್ನು ನಾವು ಆ ರೇಟಿಗೆ ತೊಗೊಳಕ್ಕಾಗಲ್ಲ ಅದನ್ನು ಈಗ ಒಂದು ವಿಚಾರವನ್ನು ನೀವು ಹೇಳ್ಬೇಕಂತಂದರೆ, ಮೊದಲು ನೀವು ಹೇಳಿದಂತೆ ಇಳುವರಿಯಲ್ಲಿ ನಾವು ಹಂತವಾಗಿ ಒಂದೇ ಸಾರಿ ನಾವು ಅಣುಜೀವಿಗಳನ್ನು ಬಳಕೆ ಮಾಡೋದ್ರಿಂದ ಇಳುವರಿ 100% ಇವಾಗ ನಾರ್ಮಲ್ ಸಿಚುವೇಶನ್ ಇದ್ದಾಗ ನಾವು ಬಳಕೆ ಮಾಡಿದರೆ 100% ಕಡಿಮೆ ಆಗುತ್ತೆ. ಅಂದರೆ ಒಂದೇ ಸಾರಿ ನಾವು ಬಳಕೆ ಒಂದನೇ ನಾವು ಆರ್ಗ್ಯಾನಿಕ್ ಮಾತ್ರ ಮಾಡ್ತೀವಿ ಅಂತಂದರೆ ಇಳುವರಿ ಕುಂಠಿತ ಆಗುತ್ತೆ. ಅದು ಕ್ರಮೇಣವಾಗಿ ಒಂದು 5 ರಿಂದ 6 ವರ್ಷ ನೀವು ಯಥೇಚ್ಛವಾಗಿ ಬಳಕೆ ಮಾಡಿದ್ರೆ ಸ್ಟೇಬಲ್ ಆಗುತ್ತೆ. ಅದು ಒಂದು. ಎರಡನೇದು ರೇಟ್ಸ್ ಆರ್ ಕನ್ಸರ್ನ್. ಇವಾಗ ರೇಟ್ಗಳು ಜಾಸ್ತಿ ಅಂತಂದರೆ ನಾವು ಅದನ್ನು ನಮ್ಮ ಕೈಯಲ್ಲಿಲ್ಲ, ದಟ್ ಈಸ್ ದ ಪಾಲಿಸಿ ಡಿಸಿಷನ್. ನಮ್ಮ ಕೈಯಲ್ಲಿ ರೇಟನ್ನು ತಡೆ ಇಡೋದು ಅಥವಾ ಹೆಚ್ಚು ಕಡಿಮೆ ಮಾಡೋದು ನಮ್ಮಲ್ಲಿ ಇಲ್ಲ. That's why we should start a revolution. Policy has to be made from the government, Not with us. to fixing the price. You people can force the Yeah. We give recommendation from our side. Sir, once the green revolution started, sir, that has changed this scenario of agriculture. Once again, that revolution has to be made through all these It will aspects, sir. take some time. That's what It he is not told. possible Yes, sir. to Second green revolution has to move happen. suddenly. Definitely it can be taken. Okay. Right? Thank you. So all press people, I am requesting you all, please,